ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಪ್ರಾರ್ಥನೆಯ ಶಕ್ತಿ ಮತ್ತು ಅದರ ಮಹತ್ವ. ಇದಕ್ಕಾಗಿ ನಾವು ಕೆಲವು ಆಯ್ದ ಭಾಗಗಳನ್ನ ನೋಡಿದ್ದೇವೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನಂದ್ರೆ, ಪ್ರಾರ್ಥನೆ ಅಂದ್ರೆ ಬರೀ ಒಂದು ಧಾರ್ಮಿಕ ಪೂಜೆನ ಅಥವಾ ಅದಕ್ಕೂ ಮೀರಿದ್ದ? ಹೌದು, ಖಂಡಿತವಾಗಿಯೂ ಅದಕ್ಕೂ ಮೀರಿತು. ಈ ಮೂಲಗಳು ಹೇಳೋ ಹಾಗೆ ಪ್ರಾರ್ಥನೆ ಅಂದ್ರೆ ಬೇಸಿಕಲಿ ದೇವ್ರ ಜೊತೆ ನೇರವಾಗಿ ಮಾತಾಡೋದು. ನೇರವಾಗಿ ಮಾತಾಡೋದು. ಹೌದು, ಅಂದ್ರೆ ನಮ್ಮ ಮನಸ್ಸಲ್ಲಿರೋದನ್ನ ಹಂಚಿಕೊಳ್ಳೋದು, ಆತನ ಧ್ವನಿಯನ್ನ ಕೇಳಕ್ಕೆ ಪ್ರಯತ್ನ ಪಡೋದು. ಇದು ಯಾವುದೋ ಬರೀ ಶಬ್ದಗಳ ಆಟ ಅಲ್ಲ. ಸರಿ, ಅಂದ್ರೆ ಪ್ರಾಮಾಣಿಕವಾಗಿರ್ಬೇಕು ಅಂತೀರಾ? ತುಂಬಾ ಮುಖ್ಯ. ಆ ಪ್ರಾಮಾಣಿಕತೆ, ಆ ಸಂಪರ್ಕ ಇದೆಯಲ್ಲ, ಅದೇ ನಿಜವಾದ ಪ್ರಾರ್ಥನೆ. ಈ ಪ್ರಾಮಾಣಿಕವಾದ ಮಾತುಕತೆ ದೇವರ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಗಟ್ಟಿಗೊಳಿಸುತ್ತೆ ಅಂತ ಈ ಮೂಲಗಳಲ್ಲಿ ಏನಾದ್ರೂ ಹೇಳಿದ್ದಾರಾ? ಹೇಳಿದ್ದಾರೆ. ಈಗ ನಾವು ದೇವರ ಹತ್ರ ಹೋದ್ರೆ ಆತ ನಮ್ಮ ಹತ್ರ ಬರ್ತಾನೆ ಅಂತ ಒಂದು ಭರವಸೆ ಇದೆಯಲ್ವಾ? ಹೌದು ಹೌದು. ಹಾಗೇನೆ ದಿನಾ ಪ್ರಾರ್ಥನೆ ಮಾಡ್ತಾ ದೇವರ ಮೇಲೆ ನಂಬಿಕೆ, ಪ್ರೀತಿ ಮತ್ತು ಒಂದು ಏನಂತಾರೆ ಆಧ್ಯಾತ್ಮಿಕ ಸೂಕ್ಷ್ಮತೆ ಅದು ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕ ಸೂಕ್ಷ್ಮತೆ ಅಂದ್ರೆ ದೇವರ ಚಿತ್ತ ಏನು, ಆತ ಏನು ಹೇಳೋಕ್ ಪ್ರಯತ್ನಿಸ್ತಾ ಇದ್ದಾನೆ ಅನ್ನೋದನ್ನ ಗ್ರಹಿಸೋ ಶಕ್ತಿ. ಇದು ಸುಮ್ಮನೆ ದೂರದಲ್ಲಿರೋ ದೇವರು ಅನ್ನೋ ಕಲ್ಪನೆ ಅಲ್ಲ. ಬದಲಿಗೆ ಆತನ ಇರುವಿಕೆಯನ್ನ, ಆತನ ಸನ್ನಿಧಾನವನ್ನ ನಮ್ಮ ಪಕ್ಕದಲ್ಲೇ ಅನುಭವಿಸೋ ಥರ ಆಗುತ್ತೆ. ನಂಬಿಕೆ ತುಂಬಾ ಪರ್ಸನಲ್ ಆಡುತ್ತೆ. ಈ ದೇವರ ಸನ್ನಿಧಾನದ ಅನುಭವ ನಮ್ಮ ವ್ಯಕ್ತಿತ್ವನು ಬದಲಾಯಿಸುತ್ತಾ? ಅಂದ್ರೆ ಪ್ರಾರ್ಥನೆ ನಮ್ಮ ಹೊರಗಿನ ಕಷ್ಟಗಳನ್ನ ಸರಿ ಮಾಡುತ್ತಾ ಅಥವಾ ಮೊದಲು ನಮ್ಮ ಒಳಗುನು ಬದಲಾಯಿಸುತ್ತಾ? ಒಳ್ಳೆ ಪ್ರಶ್ನೆ. ನೋಡಿ, ಪ್ರಾರ್ಥನೆ ಅನ್ನೋದು ಮುಖ್ಯವಾಗಿ ನಮ್ಮ ಒಳಗಡೆ ಕೆಲಸ ಮಾಡೋದು. ನಮ್ಮ ಆಲೋಚನೆಗಳು, ನಮ್ಮ ಮನೋಭಾವ, ಹೌದು, ನಮ್ಮ ಆದ್ಯತೆಗಳು, ಇದನ್ನೆಲ್ಲ ದೇವರ ಚಿತ್ತಕ್ಕೆ ಸರಿ ಹೊಂದಿಸೋಕೆ ಸಹಾಯ ಮಾಡುತ್ತೆ. ನಮ್ಮ ಮನಸ್ಸನ್ನ ನವೀಕರಿಸೋದು ಅಂತಾರಲ್ಲ, ಆ ಥರ. ದೇವರ ಚಿತ್ತಕ್ಕೆ ಸರಿ ಹೊಂದಿಸೋದು ಅಂದ್ರೆ ನಮ್ಮ ಸಣ್ಣ ಪುಟ್ಟ ಆಸೆಗಳನ್ನ ದಾಟಿ ಒಂದು ದೊಡ್ಡ ದೈವಿಕ ಯೋಜನೆ ಇದೆ ಅಂತ ನಂಬಿ ಅದಕ್ಕೆ ನಮ್ಮನ್ನ ನಾವು ಒಪ್ಪಿಸ್ಕೊಡೋದು. ಈ ಒಳಗಿನ ಬದಲಾವಣೆ ಇದೆಯಲ್ಲ, ಅದೇ ಆಮೇಲೆ ಹೊರಗಿನ ಸವಾಲುಗಳನ್ನ ನಾವು ಹೇಗೆ ಎದುರಿಸ್ತೀವಿ ಅನ್ನೋದನ್ನ ಪೂರ್ತಿ ಬದಲಾಯಿಸ್ಬಿಡುತ್ತೆ. ಹಾಗಾದ್ರೆ ಜೀವನದಲ್ಲಿ ಕಷ್ಟ ಬಂದಾಗ ಪ್ರಾರ್ಥನೆ ಬರೀ ಸಮಾಧಾನ ಕೊಟ್ಟು ಸುಮ್ನಾಗುತ್ತಾ ಅಥವಾ ನಿಜವಾಗ್ಲೂ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತಾ? ಖಂಡಿತ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಮೂಲಗಳಲ್ಲಿ ಇದನ್ನ ಒಂದು ಅಸ್ತ್ರ, ಒಂದು ಗುರಾಣಿ ಅಂತಾನು ಹೇಳಿದ್ದಾರೆ. ಹೌದು, ಅಂದ್ರೆ ಯುದ್ಧ ನಮ್ಮದಲ್ಲ ದೇವರದು ಅನ್ನೋ ಒಂದು ಮಾತಿದೆಯಲ್ಲ, ಹಾಗೆ ಪ್ರಾರ್ಥನೆ ಮೂಲಕ ನಾವು ಆ ದೈವಿ ಶಕ್ತಿಯನ್ನ ನಮ್ಮ ಕಷ್ಟಗಳಿಗೆ ಆಹ್ವಾನಿಸ್ತೀವಿ. ನಾವು ಒಂಟಿಯಲ್ಲ ಅನ್ನೋ ಅರಿವು ಬರುತ್ತೆ, ಧೈರ್ಯ ಬರುತ್ತೆ, ಜ್ಞಾನ ಸಿಗುತ್ತೆ. ಇದು ಬರೀ ಭಾವನಾತ್ಮಕ ಸಮಾಧಾನ ಅಲ್ಲ, ಆಕ್ಚುಲಿ ಒಂದು ಕ್ರಿಯಾತ್ಮಕ ಶಕ್ತಿ. ಆದ್ರೆ ಕೆಲವೊಮ್ಮೆ ನಾವು ಎಷ್ಟೇ ಪ್ರಾರ್ಥಿಸಿದ್ರೂ ಉತ್ತರ ಬೇಗ ಸಿಗೋದಿಲ್ವಲ್ವಾ? ಆಗ ನಂಬಿಕೆ ಉಳಿಸ್ಕೊಳ್ಳೋದು ಹೇಗೆ? ಹೌದು, ಇದು ನಿಜ. ಎಲ್ಲಾ ಪ್ರಾರ್ಥನೆಗೂ ತಕ್ಷಣ ಉತ್ತರ ಸಿಗಲ್ಲ. ಆದ್ರೆ ಮೂಲಗಳು ಹೇಳೋದೇನಂದ್ರೆ ಅಲ್ಲಿ ತಾಳ್ಮೆ ಬೇಕು, ದೇವರ ಸಮಯದ ಮೇಲೆ ನಂಬಿಕೆ ಇಡಬೇಕು. ತಾಳ್ಮೆ. ಆ ಪ್ರಾರ್ಥನೆ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದೇ ನಮ್ಮನ್ನ ಗಟ್ಟಿ ಮಾಡುತ್ತೆ, ನಮ್ಮ ನಂಬಿಕೆಯನ್ನ ಪರೀಕ್ಷಿಸುತ್ತೆ. ಉತ್ತರ ತಡವಾದ್ರೂ ಆ ಪ್ರಾರ್ಥನೆ ಮಾಡೋ ಕೆಲಸವೇ ನಮ್ಮನ್ನ ದೇವ್ರಿಗೆ ಇನ್ನೂ ಹತ್ತಿರ ತರುತ್ತೆ. ಈಗಿನ ಕಾಲದ ಒತ್ತಡ, ಗದ್ದಲ, ಇದರಲ್ಲಿ ಶಾಂತಿಗಾಗಿ ಎಲ್ಲರೂ ಹುಡುಕ್ತಾರೆ. ಪ್ರಾರ್ಥನೆ ಇದಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಖಂಡಿತ ಮಾಡುತ್ತೆ. ಎಲ್ಲ ಚಿಂತೆಗಳನ್ನ ಪ್ರಾರ್ಥನೆಯಲ್ಲಿ ದೇವ್ರಿಗೆ ಹೇಳಿದಾಗ ನಮ್ಮ ತಿಳುವಳಿಕೆಯನ್ನ ಮೀರಿದ ಒಂದು ಶಾಂತಿ ನಮ್ಮ ಹೃದಯವನ್ನ ಕಾಯುತ್ತೆ ಅಂತ ಬೈಬಲ್ ಹೇಳುತ್ತೆ. ಇದು ಬರೀ ಟೆಂಪರರಿ ರಿಲೀಫ್ ಅಲ್ಲ. ಆತಂಕ, ದುಃಖ, ಭಯದ ಮಧ್ಯದಲ್ಲೂ ಒಂಥರ ಒಳಗಿನ ಸಮಾಧಾನ, ಸ್ಥಿರತೆ ಕೊಡುತ್ತೆ. ಒಂದು ರೀತಿ ಆಶ್ರಯ ಇದ್ದಾಗೆ. ಯೇಸುವಿನ ಜೀವನದಲ್ಲೂ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಇತ್ತು ಅಂತ ಉಲ್ಲೇಖ ಇದೆ ಅಲ್ವಾ? ಹೌದು, ಖಂಡಿತ. ಯೇಸು ದೇವರ ಮಗನಾಗಿದ್ರು ಅವರು ಪದೇ ಪದೇ ಏಕಾಂತಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು ಅಂತ ಇದೆ. ಇದರ ಅರ್ಥ ಏನು? ಅವರಿಗೆ ಅಷ್ಟು ಅಗತ್ಯ ಇದ್ದ ಮೇಲೆ ನಮಗೆ ಇನ್ನೆಷ್ಟು ಇರಬೇಕು ಅಲ್ವಾ? ಇದು ತೋರಿಸೋದೇನಂದ್ರೆ ಪ್ರಾರ್ಥನೆ ಕೇವಲ ಎಮರ್ಜೆನ್ಸಿಗೆ ಮಾತ್ರ ಅಲ್ಲ, ಅಂದ್ರೆ ದಿನನಿತ್ಯದ ಅಭ್ಯಾಸ ಆಗಿರ್ಬೇಕು ಅಂತ. ನಿಖರವಾಗಿ ದಿನನಿತ್ಯದ ಶಿಸ್ತು. ಅದು ದೇವರೊಂದಿಗೆ ಸತತ ಸಂಪರ್ಕದಲ್ಲಿ ಇರೋಕೆ ಒಂದು ದಾರಿ. ಈ ನಿರಂತರ ಸಂಪರ್ಕದಿಂದ ದೇವರ ಇಚ್ಛೆ ಏನು ಅಂತನೂ ಗೊತ್ತಾಗತ್ತಾ? ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಹಾಯ ಆಗತ್ತಾ? ಖಂಡಿತ ಆಗತ್ತೆ. ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಕೇಳಿದ್ರೆ ಆತನು ಕೇಳುತ್ತಾನೆ ಅಂತ ವಚನ ಹೇಳುತ್ತೆ. ಪ್ರಾರ್ಥನೆ ಮಾಡ್ತಾ ಇದ್ರೆ ಪವಿತ್ರಾತ್ಮನ ಮಾರ್ಗದರ್ಶನ ಸಿಗತ್ತೆ. ನಮ್ಮ ಸ್ವಂತ ಬುದ್ಧಿಯನ್ನೇ ನಂಬಿಕೊಳ್ಳೋದಕ್ಕಿಂತ ದೇವರ ಜ್ಞಾನದ ಮೇಲೆ ಆತುಕೊಳ್ಳೋಕೆ, ಸರಿಯಾದ ದಾರಿಯಲ್ಲಿ ನಡೆಯಕ್ಕೆ ಇದು ಸಹಾಯ ಮಾಡುತ್ತೆ. ಕೊನೆಯದಾಗಿ
ಪ್ರಾರ್ಥನೆ ಮಾಡಬೇಕು ಅನ್ನೋದೊಂದು ಆಜ್ಞೆ ಕೂಡ ಹೌದಲ್ವಾ? ಹೌದು, ಖಚಿತವಾಗಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಇದು ಬರೀ ಒಂದು ಒಳ್ಳೆ ಸಲಹೆ ಅಲ್ಲ. ಆಧ್ಯಾತ್ಮಿಕವಾಗಿ ನಾವು ಜೀವಂತ ಇರ್ಬೇಕಂದ್ರೆ ಇದು ಅತ್ಯಗತ್ಯ. ಮೂಲಗಳು ಇದನ್ನ ಉಸಿರಾಟಕ್ಕೆ ಹೋಲಿಸಿವೆ ಗೊತ್ತಾ? ಓ ಹೌದಾ? ಹೌದು. ಶರೀರಕ್ಕೆ ಉಸಿರು ಹೇಗ್ಬೇಕೋ ಆತ್ಮಕ್ಕೆ ಪ್ರಾರ್ಥನೆ ಹಾಗೆ ಅಂತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಎಲ್ಲ ಆಧಾರಗಳ ಪ್ರಕಾರ ಪ್ರಾರ್ಥನೆ ಅನ್ನೋದು ಕೇವಲ ನಮ್ಮ ಬೇಕುಬೇಡಗಳ ಪಟ್ಟಿ ಒಪ್ಪಿಸೋದಲ್ಲ. ಖಂಡಿತ ಅಲ್ಲ. ಇದು ದೇವರೊಂದಿಗೆ ಒಂದು ಆಳವಾದ, ನಮ್ಮನ್ನೇ ಬದಲಾಯಿಸುವಂತಹ ಒಂದು ಜೊತೆಗಾರಿಕೆ. ಇದು ನಮ್ಮ ಒಳಲನ್ನು ರೂಪಿಸುತ್ತೆ, ಹೊರಗಿನ ಸವಾಲುಗಳನ್ನು ಎದುರಿಸೋಕೆ ಶಕ್ತಿ ಕೊಡುತ್ತೆ. ನಂಬಿಕೆಯೇ ಜೀವನದ ಕೇಂದ್ರ ಭಾಗ ಅಲ್ವಾ? ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಕೊನೆಗೆ ಒಂದು ಯೋಚನೆ ಹುಟ್ಟುತ್ತೆ ನೋಡಿ. ಈ ಮೂಲಗಳೆಲ್ಲ ಪ್ರಾರ್ಥನೆಯನ್ನ ಆಧ್ಯಾತ್ಮಿಕ ಉಸಿರು ಅಂತ ಹೇಳುತ್ತೆ. ಬೇಡ್ಕೊಳ್ರಿ, ಹುಡುಕ್ರಿ, ತಟ್ರಿ ಅಂತಾನು ಪ್ರೋತ್ಸಾಹ ಇದೆ. ಹಾಗಿದ್ಮೇಲೆ ಈ ಉಸಿರಾಟ ಇಲ್ಲದೆ, ಅಂದ್ರೆ ನಿರಂತರ ಪ್ರಾರ್ಥನೆ ಇಲ್ಲದೆ ಒಬ್ಬ ವ್ಯಕ್ತಿಯ ಆತ್ಮಿಕ ಜೀವನ, ಆತ್ಮಿಕ ಬೆಳವಣಿಗೆ ಅದು ನಿಜವಾಗಿಯೂ ಹೇಗೆ ಸಾಧ್ಯವಾದೀತು? ಅದೊಂದು ಯೋಚಿಸಬೇಕಾದ ವಿಷಯ.